ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಧನ್ಯ ರೋಷನ್ ಕೂರ್ಗ್ ಬ್ಲಾಗ್ಸ್. ನಾನು ಬಂದು ಕೂರ್ಗಲ್ಲಿದ್ದೀನಿ. ಇವತ್ತು ಬಂದು Jan 3rd. ಸೊ ಇವತ್ತು ಒಂಥರ ವೆದರ್. ಮಾರ್ನಿಂಗಿಂದ ಒಂದು ಲೈಟಾಗಿ ರೈನ್ ಬರ್ತಿದೆ ಇಲ್ಲಿ. ಈಗ ಆಫ್ಟರ್ನೂನ್ ಆದರೂ ಅಷ್ಟೇ ಬಿಸಿಲು ಅಂತ ಬಂದೇ ಇಲ್ಲ ಇವತ್ತು. ಆಲ್ರೆಡಿ ಇಲ್ಲಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ಕೂರ್ಗ್ ಅಂದರೆ ಹೇಳೋದೇ ಬೇಕಾಗಿಲ್ಲ. ನೋಡ್ಬೋದು ವೆದರ್ನ ನೀವು. ಟೈಮ್ ಬಂದು ಒಂದು 2:30 ಆಗಿರ್ಬೋದು, ಬಟ್ ಫುಲ್ ಮೋಡ ಇದೆ. ಈ ಥರ ಒಂದು ವೆದರ್ಗೆ ಏನಾದರೂ ಒಂದು ಸ್ನ್ಯಾಕ್ ಮಾಡಿ ತಿನ್ನುವ ಅಂತ ಅಮ್ಮ ಹೇಳಿದರು. ಬಟ್ ಎಲ್ಲರೂ ನೋಡಿದರೆ ಈ ಥರ ಒಂದು ವಿಂಟರ್ ಲೈಟ್ ಆಗಿ ಏನು ಮಾಡೋಂಥ ವೆದರ್ಗೆ ಏನಾದರೂ ಸ್ಪೈಸಿಯಾಗಿ ಮಾಡಿ ತಿಂತಾರೆ. ಬಟ್ ನಾವು ಬಂದುಬಿಟ್ಟು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಿದ್ವಿ. ಅದು ನಾನು ಮಾಡ್ತಿಲ್ಲ, ಅಮ್ಮ ಒಂದು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ. ಸೊ ಆ ರೆಸಿಪಿ ನೋಡ್ಕೊಂಬರುವ. ಲಾಸ್ಟ್ಗೆ ನಾನು ವಿಡಿಯೋ ಸಿಗ್ತೀನಿ. ಅಮ್ಮ, ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ರೆಡಿನಾ? ರೆಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ದೊಡ್ಡ ಕಪ್ಪಲ್ಲಿ ತುರಿದ ಕ್ಯಾರೆಟು, ಸಕ್ಕರೆ 1 ಕಪ್ಪು, 1 ಕಪ್ ಹಾಲು, 1 ಕಪ್ ಕೋವಾ, ದ್ರಾಕ್ಷಿ, ತುಪ್ಪ, ಬಾದಾಮಿ, ಏಲಕ್ಕಿ. ಕುಕ್ಕರಿಗೆ ತುರಿದ ಕ್ಯಾರೆಟನ್ನು ಹಾಕಿಕೊಂಡಿದ್ದೇನೆ. ಮತ್ತು ಸಕ್ಕರೆ 1 ಕಪ್ ದೊಡ್ಡ ತಗೊಂಡಿದ್ದು ಅದು ಹಾಕಿದ್ದೇವೆ. ಮತ್ತು ಹಾಲನ್ನು ಹಾಕಿ 3 ವೀಸಲು ಬರೋ ತನಕ ನಾವು ಬೇಯಿಸ್ಕೊಳ್ಬೇಕು. ಕ್ಯಾರೆಟ್ ಈ ರೀತಿ ಬೆಂದಿರುತ್ತೆ 3 ವೀಸಲು ಮಾಡಿದಾಗ. ಮೊದಲಿಗೆ ಒಂದು ಪಾತ್ರೆ ಇಡೋಣ. ಇದಕ್ಕೆ 1 ಕಪ್ ತುಪ್ಪವನ್ನು ಹಾಕೊಳ್ಳಿ. ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ತಿದ್ದೀನಿ. ಇವಾಗ ಬಾದಾಮಿ, ಕಟ್ ಮಾಡಿದಂಥ ಬಾದಾಮಿ ಹಾಕೊಳ್ತಾ ಇದ್ದೀನಿ. ಬೇಯಿಸಿಟ್ಟ ಕ್ಯಾರೆಟ್ ಹಾಕಿದ್ದೇನೆ. ಸ್ವಲ್ಪ ತುಪ್ಪದಲ್ಲಿ ಅದು ಹೊಂದಿಕೊಳ್ಳಿ. ದ್ರಾಕ್ಷಿ, ಬಾದಾಮಿ, ತುಪ್ಪ, ಸಕ್ಕರೆ, ಕ್ಯಾರೆಟ್ ಹಾಕಿ ಸ್ವಲ್ಪ ಹೊಂದಿಕೊಳ್ತಾ ಇರಲಿ. ಸಕ್ಕರೆ ತುಪ್ಪ ಜೊತೆ ಚೆನ್ನಾಗಿರ್ತದೆ. ಕೋವಾ ಹಾಕಿದ್ದೇನೆ. ಕೋವಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಏಲಕ್ಕಿ ಹಾಕ್ತಾ ಇದ್ದೇನೆ. ಕೋವಾ ಎಲ್ಲ ಮಿಕ್ಸ್ ಆದಾಗ ಚೆನ್ನಾಗಿರುತ್ತೆ ಅಲ್ವಾ? ಫೈವ್ ಮಿನಿಟ್ಸ್ ಇದು ಬೇಯಬೇಕು. 5 ಮಿನಿಟ್ಸ್ ಹೀಗೆ ಬೇಯ್ತಾ ಇರಲಿ. ಎಲ್ಲ ಹೊಂದಿಕೊಂಡು ನೋಡಿ ಫ್ರೆಂಡ್ಸ್, 5 ನಿಮಿಷ ಆದ ನಂತರ ನೋಡಿ ಹೀಗೆ ಎಲ್ಲ ಬೆಂದಿರ್ತದೆ. ಇನ್ನೊಂದು 2 ನಿಮಿಷಕ್ಕೆ ಎಲ್ಲ ರೆಡಿ ಆಗುತ್ತೆ ಹಲ್ವಾ. ಫ್ರೆಂಡ್ಸ್ ನೋಡಿ, ಹಲ್ವಾ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡೋಣ. ನೋಡಿ, ಹಲ್ವಾ ರೆಡಿ ಆಗಿದೆ. ಈಗೆಲ್ಲ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಹೇಗಿದೆ ಚಿನ್ನು ಅಲ್ವಾ? ಸೂಪರ್ ಉಂಟು. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಅಮ್ಮ ಮಾಡಿದ ಕ್ಯಾರೆಟ್ ಹಲ್ವಾ ಹೇಗಿತ್ತು ಅಂತ. ಸೊ ಈಸಿಯಾಗಿ ಒಂದು 10 to 20 ಮಿನಿಟ್ಸಲ್ಲಿ ರೆಡಿ ಆಗಿದೆ. ಸೊ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನಿಮ್ಮೊಂದಿಗೆ ಸಿಗ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಅಲ್ಟಿಲ್ ದೆನ್ ಟೇಕ್ ಬಾಯ್.